ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತೀವಿ ಅಂತ. ಯಾಕೆಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತಗೊಂಡು ಲಾಡ್ಜ್ ಮಾಡಿ ಏನು ಕಿಡ್ನಾಪ್ ಕೇಸ್ನ ದಾಖಲೆ ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮಗೆಲ್ಲ ಬೇಜಾರಿನ ಸಂಗತಿ. ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೇನು ಪ್ರಕರಣ ದಾಖಲೆ ಮಾಡಿದ್ರೆ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ. ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇದೆ ಸರ್, ಖಂಡಿತ ಹೌದು, ಇವತ್ತು ಬೇಲ್ ಸಿಗುತ್ತೆ. ಯಾಕೆಂದರೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ, ತಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಏನು ಅಪಹರಣ ಆಗಿದ್ದ ಮಹಿಳೆ ನಾನೆಲ್ಲೋ 4 ದಿನ ಎಲ್ಲೋ ಹೋಗಿದ್ದೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗ್ಲೂ ಸಂತ್ರಸ್ತೆಯರು ಏನಿದ್ದಾರೆ ಇವತ್ತು ಎಲ್ಲ ಒಂದು ಕಡೆ ವಿಡಿಯೋ ತುಣುಕುಗಳನ್ನ ನಾನು ಕೂಡ ಕೇಳಂತ ಸಂದರ್ಭದಲ್ಲಿ ಯಾರು ಪೆಂಡ್ರವ್ನ ಇದು ಮಾಡಿ ಅದನ್ನ ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಬಹಳ ತಪ್ಪು. ಹಾಗಾಗಿ ಏನು ಪೆಂಡ್ರವ್ನ ಹಂಚಿಕೆ ಮಾಡಿದ್ರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗಬೇಕು. ಹಾಗಾಗಿ ಪೊಲೀಸರು ಮತ್ತು SIT ತಂಡ ನಿನ್ನೆ ಆಗಲಿ ಇಬ್ಬರನ್ನ ಇದು ಮಾಡಿದ್ರೆ ಹಿಂದೆ ಬಹಳಷ್ಟು ದೊಡ್ಡ ವ್ಯಕ್ತಿಗಳ ಒಂದು ಕೈವಾಡ ಅಂತ ಕೂಡ ಕೇಳ್ಬಿಟ್ಟಿದ್ದೀವಿ. ಹಾಗಾಗಿ ಯಾರೇ ಇದನ್ನ ಪೆಂಡ್ರವ್ ಹಂಚಿಕೆ ಮಾಡಿದ್ರೆ ಅವರು ಕೂಡ ಶಿಕ್ಷೆ ಆಗಬೇಕು ಅಂತ ಕೇಳ್ತೀವಿ. ಹಿಂದೆ ಅವ್ರಿಗೆ ಒತ್ತಡ ಮಾಡಿ ಕಂಪ್ಲೇಂಟ್ ಅನ್ನು ಕೊಡ್ತಿದ್ದಾರೆ ಅನ್ನುವಂಥ ಆರೋಪಗಳು ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ. ಕೆಲವೊಂದು ಕಡೆ ಸರ್ಕಾರ ಮತ್ತು ಪೊಲೀಸರು ಕೂಡ ಒತ್ತಡನ ಹಾಕ್ತಾರೆ ಅಂತ ಕೇಳಿದ್ವಿ. ಅದರಲ್ಲಿ ಎಷ್ಟು ಸತ್ಯಾದಿ ಎಷ್ಟು ಸುಳ್ಳಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಅದು ಆಗಬಾರ್ದು, ಈ ಕೆಲಸಗಳಾಗಬಾರ್ದು. ನಾಪತ್ತೆ ಆಗಿದ್ದಾರೆ, ಇನ್ನೂ ಸ್ವದೇಶಕ್ಕೆ ಮರಳಿಲ್ಲ, 17 ದಿನ ಕಳೆದಿದೆ. ಏನೋ ಸಂಪರ್ಕ ಆ ಥರದ್ದು ಏನಾದ್ರು ಇಲ್ಲ ಯಾರ ಜೊತೆ ಸಂಪರ್ಕದಲ್ಲಿಲ್ಲ. ಇನ್ನೂ SIT ತಂಡ ನಿನ್ನೆ ಹೋಗಿದೆ ಅಂತ ಮಾಧ್ಯಮದಲ್ಲಿ ನೋಡಿದೆ ಅಂತ ಗೊತ್ತಿಲ್ಲ ಸರ್. ಈಗ ನಿನ್ನೆ ಕೂಡ ಇಬ್ಬರು ಬಂಧನ ಲಿಖಿತ್ ಮತ್ತು ಚೇತನ್ ಅವರು ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಆ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸರ್? ನಾನು ಕೂಡ ಮಾಧ್ಯಮದಲ್ಲಿ ನೋಡೋಂಥ ಸಂದರ್ಭದಲ್ಲಿ ಏನೋ ಮಾಜಿ ಶಾಸಕರ ಅವರ ಒಂದು ಆಪ್ತರು ಅವರ ಒಂದು ಆಫೀಸಲ್ಲಿ ಕೆಲಸ ಮಾಡುವಂತ ಕೇಳ್ತಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಈ ವಿಚಾರದಲ್ಲಿ ಪೆಂಡ್ರೈವ್ ವಿಚಾರದಲ್ಲಿ ಏನು ಪೆಂಡ್ರೈವ್ ಹಂಚಿಕೆ ಮಾಡಿದರೆ ಇದನ್ನು ಯಾರೇ ಪ್ರಭಾವಿಗಳಿದ್ರು ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಕೂಡಲೇ ಶಿಕ್ಷಣ ಕೂಡ ಒಳಪಡಿಸ್ತಾರೆ ಅಂತ. ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಹೇಳಿಕೆಯನ್ನು ನೀಡಿದ್ರು, ರಾಜಕೀಯ ಕಾರಣ ಇದೆ, DK ಶಿವಕುಮಾರ್ ಪಾತ್ರ ಇದೆ ಅಂತ ಎಲ್ಲ ಹೇಳಿದ್ರು. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮಗೆ ಹಾಸನದಲ್ಲಿ ಪ್ರೆಸ್ ಮೀಟ್ ವಿಚಾರದೆಲ್ಲ ಗಮನಿಸಿದ್ವಿ, ಏನು ಹೇಳ್ತೀರಾ? ನಾವು ಯಾವುದೇ ಕಾರಣಕ್ಕೂ ನಾವು ಉತ್ತರನೂ ಕೂಡ ಹೋಗಲ್ಲ. ಯಾಕಂದರೆ ದೇವರಾಜೇಗೌಡರು ನಂಗೆ ವೈಯಕ್ತಿಕವಾಗಿ ನನ್ನ ಪರಿಚಯ ಕೂಡ ಇಲ್ಲ. ಅವರು ಒಂದು ಮಾಧ್ಯಮದಲ್ಲೆಲ್ಲ ಒಂದು ಕಡೆ ನನ್ನ ಬಗ್ಗೆನೂ ಒಂದು ಭಾಳ ಕೀಳ್ಮಟ್ಟದ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಅದನ್ನು ಉತ್ತರ ಕೊಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಈಗ ಗೊತ್ತಿರೋ ವಿಚಾರನ ಗೊತ್ತಿದೆ ಅಂತ ಹೇಳ್ಬೇಕು. ಸತ್ಯಾಸತ್ಯತೆ ಹಿಂದೆ ಯಾರಿದ್ರೆ ಅಂತ ಗೊತ್ತಿಲ್ಲ. ಹಾಗಾಗಿ DK ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಯಾರು ಇದ್ರು ಇರ್ಬೋದು, ನಮಗೆ ಈ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ ಸರ್. ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ ಸರ್, ಯಾರು ಹೇಳಿಕೆ ಮಾಡೋದಂತ SIT ಅವ್ರ ಹತ್ರ ಏನು ಹೇಳಿಕೆ ಕೊಟ್ಟರೆ ಅದು ಯಾರಿಗೂ ಕೂಡ ಬಂದಿಲ್ಲ ಸರ್. ಈಗ ಈ ಪೆನ್ ಡ್ರೈವ್